ಇವತ್ತು ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ. ರಾಜ್ಯದೆಲ್ಲೆಡೆ ಅದರ ಸಂಭ್ರಮ ಜೋರಾಗಿದೆ. ಇನ್ನು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೂರ್ಯರಶ್ಮಿಯ ಕೌತುಕವನ್ನು ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತರು ಸಾಕ್ಷಿಯಾಗ್ತಾ ಇದ್ದಾರೆ. ಹಾಗಾದರೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸಿದ್ಧತೆ ಹೇಗಿದೆ? ಈ ಬಾರಿಯ ವಿಶೇಷತೆ ಏನು? ಬನ್ನಿ ನೋಡ್ಕೊಂಡು ಬರೋಣ. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಸಂಭ್ರಮ. ವಿಶೇಷ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದೆ ಗವಿಗಂಗಾಧರೇಶ್ವರ ದೇಗುಲ. ಗವಿಗಂಗಾಧರೇಶ್ವರನಿಗೆ ಸೂರ್ಯ ಕಿರಣದ ಮಜ್ಜನ. ಇಂದು ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಕಳೆ ಕಟ್ಟಿದೆ. ಧನುರ್ಮಾಸದ ಕೊನೆಯ ದಿನವಾದಂತಹ ಇವತ್ತು ಮನೆಗಳಲ್ಲಿ ಪೂಜೆ ಸಲ್ಲಿಸಿ ಹೆಣ್ಮಕ್ಳು ಎಳ್ಳು ಬೆಲ್ಲವನ್ನ ಬೀರ್ತಾರೆ. ಇದರ ಜೊತೆಗೆ ನಗರದ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಸಂಭವಿಸೋ ಆ ಒಂದು ವಿಸ್ಮಯ ಕೌತುಕ ಕ್ಷಣವನ್ನ ತುಂಬಿಕೊಳ್ಳೋದಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ. ಹೌದು, ಪ್ರತಿ ವರ್ಷ ಸಂಕ್ರಮಣ ದಿನದಂದು ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಥ ಬದಲಾವಣೆ ಮಾಡಲಿದ್ದು, ಪಥ ಬದಲಾವಣೆ ಸಂದರ್ಭದಲ್ಲಿ ಪ್ರತಿ ವರ್ಷ ಸಂಕ್ರಾಂತಿಯಂದು ನಗರದ ಗುಹಾಂತರ ದೇಗುಲಗಳಲ್ಲಿ ನೆಲೆಸಿರುವಂತಹ ಗವಿಗಂಗಾಧರನಿಗೆ ನಮಿಸಿ ಪಥ ಬದಲಾಯಿಸುತ್ತಾನೆ. ಇವತ್ತು ಸಂಜೆ 5:20ರಿಂದ 5:23 ಸೂರ್ಯರಶ್ಮಿ ಶಿವನಿಗೆ ನಮಿಸಲಿದ್ದು, ಒಟ್ಟು 3 ನಿಮಿಷಗಳ ಕಾಲ ಶಿವನಿಗೆ ಸೂರ್ಯ ಕಿರಣದ ಮಜ್ಜನ ನೆರವೇರಲಿದೆ. ಸಾಯಂಕಾಲ 5:20ರಿಂದ 5:23 3 ನಿಮಿಷಗಳ ಕಾಲ ಆ ಸೂರ್ಯ ಪೂಜೆ ಬಹಳ ವಿಶೇಷವಾಗಿ ನಡೆಯುತ್ತೆ. ಅದಕ್ಕೆ ನಾವು ದೇವಸ್ಥಾನದಲ್ಲಿ ಸಕಲ ವಿಧವಾದ ಸಲಕರಣೆಗಳನ್ನ ಮಾಡಿದ್ದೀವಿ. ಇದು ಗವಿಗಂಗಾಧರೇಶ್ವರ ಆತ್ಮಲಿಂಗವನ್ನು ನೋಡಿದ ರೀತಿಯಲ್ಲಿ ಆ ರೀತಿಯಾಗಿರೋದ್ರಿಂದ ನಾವು ಹೊರಗಡೆ ವಿಶಾಲವಾದ ಪಂಡಾಲನ್ನು ನಿರ್ಮಿಸಿ ಅದರಲ್ಲಿ ಎಲ್ಲರಿಗೂ ದರ್ಶನ ಭಾಗ್ಯವನ್ನು ವ್ಯವಸ್ಥೆ LED ಮಾಡಿದ್ದೀವಿ. ಸೂರ್ಯದೇವ ಶಿವನನ್ನ ಸ್ಪರ್ಶಿಸುವ ವೇಳೆ ದೇವಸ್ಥಾನದ ಒಳಗೆ ಯಾರಿಗೂ ಪ್ರವೇಶ ಇರುವುದಿಲ್ಲ. ಹೀಗಾಗಿ ದೇವಸ್ಥಾನದ ಹೊರಭಾಗದಲ್ಲಿ LED ಸ್ಕ್ರೀನ್ ಅಳವಡಿಕೆ ಮಾಡಲಾಗಿದೆ. ಭಕ್ತಾದಿಗಳು ಹೊರಭಾಗದಲ್ಲಿಯೇ ನಿಂತು ಸೂರ್ಯನು ಶಿವನನ್ನ ನಮಿಸುವ ದೃಶ್ಯವನ್ನ ಕಣ್ತುಂಬಿಕೋಬಹುದಾಗಿದೆ. ಇನ್ನು ಮುಂಜಾನೆಯಿಂದನೇ ಶಿವನಿಗೆ ವಿಶೇಷವಾದಂತಹ ಅಲಂಕಾರ, ಅಭಿಷೇಕ, ಅರ್ಚನೆಗಳು ನಡೀತಾ ಇದ್ದು, ಮಧ್ಯಾಹ್ನ 12 ಗಂಟೆ ತನಕ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ. ಇನ್ನು ಸೂರ್ಯ ಶಿವನನ್ನ ಸ್ಪರ್ಶಿಸಿದ ನಂತರ ಶಿವನಿಗೆ ಮತ್ತೆ ಅಭಿಷೇಕ, ಅಲಂಕಾರ ಮಾಡಿ ಸಂಜೆ 6 ಗಂಟೆಯ ನಂತರ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತೆ. ಬೆಳಗ್ಗೆ 5 ಗಂಟೆಗೆ ನಾವು ದೇವಸ್ಥಾನ ಓಪನ್ ಮಾಡ್ತೀವಿ. 12 ಗಂಟೆವರೆಗೂ ದೇವಸ್ಥಾನ ಬಾಗಿಲು ತೆಗೆದಿರುತ್ತೆ, ಎಲ್ಲ ಬಂದು ದರ್ಶನ ಮಾಡ್ಬೋದು. ಅದಾದ ನಂತರ ಸಾಯಂಕಾಲ 5:20 ಸೂರ್ಯ ಪೂಜೆ ಏನಾಗಿದೆ ಅದಕ್ಕೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸೂರ್ಯ ಪೂಜೆಯ ನಂತರ ಎಲ್ಲ ಭಕ್ತಾದಿಗಳಿಗೆ ಮುಕ್ತ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಿ. ಒಟ್ಟಾರೆ ಸಂಕ್ರಾಂತಿಯ ಶುಭ ದಿನದಂದು ಗವಿಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿಯ ಸ್ಪರ್ಶ ಮೈ ನವಿರೇಳಿಸಲಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.